ಈ ಸಿನಿಮಾದಲ್ಲಿ ಒಬ್ಬ ಹುಡುಗಿಯ ಸೀರೆಯಲ್ಲಿ ಇರುವೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ತೆಗಿಯೋಕ್ ಟ್ರೈ ಮಾಡ್ತಿದ್ದಾಗ ಆಟೋ ಡ್ರೈವರ್ ಮಾತ್ರ ಗುರಾಯಿಸ್ತಾ ನೋಡ್ತಿರ್ತಾನೆ. ಇಂಥ ಪರಿಸ್ಥಿತಿಲಿ ಆ ಹುಡುಗಿ ಏನ್ ಮಾಡ್ತಾಳೆ? ಈ ಸಿನಿಮಾದಲ್ಲಾದ್ರೆ ಇಬ್ರು ಹುಡುಗಿಯರು ಟಪಾಟಪ್ ಕೂಡ ಮಾಡೋದನ್ನ ತೋರಿಸ್ತಾರೆ. ಈ ಇಬ್ರು ಹುಡುಗಿಯರು ಯಾಕೆ ಈ ಕೆಲಸ ಮಾಡ್ತಾರೆ, ಅದ್ ಹೇಗ್ ಸಾಧ್ಯ ಆಗುತ್ತೆ? ಅಸಲ್ ಈ ಹುಡುಗಿ ಆಟೋದಲ್ಲೇ ಯಾಕೆ ತನ್ನ ಸೀರೆನ ಸರಿ ಮಾಡ್ಕೋತಿರ್ತಾಳೆ? ಕೊನೆಗೆ ಈ ಸಿನಿಮಾದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳಿಯಕ್ಕೆ ಹರ್ ಅನ್ನೋ ಮಲಯಾಳಂ ಸಿನಿಮಾನ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋಣ. ಸಿನಿಮಾ ಶುರುವಾಗ್ತಾ ಒಂದು ಗೋಡೆ ಮೇಲೆ ಲೈನ್ ಆಗಿ ಇರುವೆಗಳು ಹೋಗ್ತಿರ್ತವೆ. ಅದೇ ಮನೆಯಲ್ಲಿ ಏಮಿ ಅನ್ನೋ ಮಹಿಳೆನ ತೋರಿಸ್ತಾರೆ. ಏಮಿ ಜಾಬ್ಗಳನ್ನ ಹುಡುಕ್ತಾ ಹಾಗೆ ಮನೇಲಿ ಹುಡುಗರಿಗೆ ಟ್ಯೂಷನ್ ಹೇಳ್ಕೊಡ್ತಿರ್ತಾಳೆ. ಮರುದಿನ ಒಂದ್ ಕಂಪ್ನಿಲಿ ಇಂಟರ್ವ್ಯೂ ಇದೆ ಅಂತ ಬೇಗ ಎದ್ದು ತನ್ನ ಸೀರೆನ ಇಸ್ತ್ರಿ ಮಾಡ್ಕೋತಿರ್ತಾಳೆ. ಅದೇ ಟೈಮ್ಗೆ ಒಂದು ಫೋನ್ ಕಾಲ್ ಬರೋದ್ರಿಂದ ಸೀರೆ ಕಡೆ ಗಮನ ಕೊಡೋಕಾಗಲ್ಲ. ಆಗ್ಲೇ ಒಂದು ಇರುವೆ ಬಂದು ಆ ಸೀರೆಲ್ ಸೇರ್ಕೊಂಡ್ಬಿಡುತ್ತೆ. ಇದನ್ನ ತಿಳ್ಕೊಳ್ದೆ ಹಾಗೆ ಆ ಸೀರೆ ಉಟ್ಕೊಂಡು ಇಂಟರ್ವ್ಯೂಗೆ ಹೋಗ್ಬಿಡ್ತಾಳೆ. ಅಲ್ಲೇ ದಾರಿಲ್ ಕಸ ಬಳಿಯೋ ಮಹಿಳೆ, ಏನಮ್ಮ ಇಂಟರ್ವ್ಯೂಗೆ ಹೋಗ್ತಿದ್ಯಾ, ಆಲ್ ದ ಬೆಸ್ಟ್, ಒಳ್ಳೆ ಜಾಬ್ ತಗೊಂಡು ಬೇಗ ಮದುವೆ ಆಗ್ಬಿಡು, ಇನ್ ಎಷ್ಟು ದಿನ ಅಂತ ಒಂಟಿಯಾಗೇ ಇರ್ತೀಯ, ನೀನ್ ಹೀಗೆ ಇದ್ರೆ ಒಬ್ಬೊಬ್ರು ಒಂದೊಂದ್ ತರ ಮಾತನಾಡ್ತಾರೆ ಅಂತ ಹೇಳ್ಬಿಡ್ತಾಳೆ. ಏಮಿ ಅದನ್ನೇ ಥಿಂಕ್ ಮಾಡ್ತಾ ಬಸ್ಸಿಗೆ ವೇಟ್ ಮಾಡ್ತಿರ್ತಾಳೆ. ಸೀರೆಯಲ್ಲಿ ಆ ಇರುವೆ ಓಡಾಡೋದ್ರಿಂದ ಏಮಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿರ್ತಾಳೆ. ಸುತ್ತಮುತ್ತ ಇರೋ ಎಲ್ರೂ ಕೂಡ ಆಕೆನೆ ನೋಡ್ತಿರ್ತಾರೆ. ಬಸ್ ಇರೋ ಟೈಮ್ಗೂ ಕೂಡ ಒಬ್ಬ ವ್ಯಕ್ತಿ ಮೈ ಮೇಲೆ ಬರೋಕ್ ನೋಡ್ತಾನೆ. ಆಗ ಸಡನ್ ಆಗಿ ಆ ಇರುವೆ ಇನ್ನೂ ಪ್ರಾಬ್ಲಮ್ ಕೊಡೋದನ್ನ ಸ್ಟಾರ್ಟ್ ಮಾಡುತ್ತೆ. ಏಮಿ ಬಸ್ ಮಿಸ್ ಮಾಡ್ಕೊಂಡು ಹೇಗಾದ್ರೂ ಆ ಇರುವೆನ ಹೊರಗ್ ತೆಗಿಬೇಕು ಅನ್ಕೋತಾಳೆ. ಸೀರೆನ ಒಂದ್ಸರಿ ಜಾಡ್ಸಿ ನೋಡ್ತಾಳೆ. ಆದ್ರೆ ಅದು ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ಸರಿಯಾಗಿ ನೋಡೋಕೆ ಆಗಲ್ಲ. ಆಗಲ್ಲಿಂದ ಸೀರೆಯಲ್ಲಿದ್ದ ಇರುವೆ ತೆಗಿಯಕ್ಕೆ ಪಬ್ಲಿಕ್ ಟಾಯ್ಲೆಟ್ ಹತ್ರ ಬರ್ತಾಳೆ. ಆದ್ರೆ ಒಬ್ಬ ದುರ್ಮಾರ್ಗ ಮಾತ್ರ ಲೇಡೀಸ್ ವಾಶ್ರೂಮ್ ಇಂದ ಹೊರಗ್ ಬರ್ತಾನೆ. ಇಂಥ ಜಾಗದಲ್ಲಿ ಮಾತ್ರ ಚೆಕ್ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ಮನೆಗಳಿಗೆ ಹೋಗಿ, ನನ್ನ ಹೆಸರು ಏಮಿ, ನನಗೆ ಇವತ್ತೊಂದು ಇಂಟರ್ವ್ಯೂ ಇದೆ, ಸ್ವಲ್ಪ ಹೊತ್ತು ನಿಮ್ ವಾಶ್ರೂಮ್ ಬಳಸ್ಕೋಬೋದಾ ಅಂತ ಕೇಳ್ತಾಳೆ. ಆಗ ಮನೆ ಓನರ್ ವಿಚಿತ್ರವಾಗಿ ನೋಡ್ತಾನೆ. ಅದನ್ನ ನೋಡೋಕಾಗದೆ ಇನ್ನೊಂದ್ ಮನೆಗೆ ಹೋಗಿ ಕೇಳಿದ್ರು ಕೂಡ ಗೊತ್ತಿಲ್ಲದೆ ಇರೋರ್ನ ಒಳಗ್ ಕರ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನು ಅದೇ ಟೈಮಿಗೆ ಆಟೋ ಬರೋದ್ರಿಂದ ಇಂಟರ್ವ್ಯೂಗೆ ಇನ್ನೂ ಲೇಟ್ ಆಗ್ಬಾರ್ದು ಅನ್ಕೊಂಡು ಅದೇ ಆಟೋ ಏರ್ಬಿಡ್ತಾಳೆ. ದುರ್ಮಾರ್ಗ ಆಟೋ ಡ್ರೈವರ್ ಮಾತ್ರ ಕನ್ನಡಿ ತಿರುಗಿಸಿ ಜೊಲ್ಲು ಸುರಿಸ್ತಾ ನೋಡ್ತಿರ್ತಾನೆ. ಇವನೇನ್ ಹೀಗ್ ನೋಡ್ತಿದ್ದಾನಂತ ಮನ್ಸಲ್ಲಿ ಅನ್ಕೊಂಡ್ರು ಕೂಡ ಏಮಿ ಹೊರಗಾಗ್ತಾ ಇಟ್ಬಿಡ್ತಾಳೆ. ಈಗ ಮತ್ತೆ ಸಡನ್ ಆಗ ಇರುವೆ ಕಡಿಯೋದ್ರಿಂದ ತಾನೇ ಸೀರಿಯಲ್ ಕೈ ಹಾಕಿ ಏನಿದೆ ಅಂತ ಸರಿ ಮಾಡ್ಕೊಳಕ್ ಹೋಗ್ತಿರ್ತಾಳೆ. ಇದನ್ನೆಲ್ಲ ಕನ್ನಡಿಲಿ ಆಟೋ ಡ್ರೈವರ್ ಜೊಲ್ಲು ಸುರಿಸ್ತಾ ನೋಡ್ತಿರ್ತಾನೆ. ಆಗ್ಲೇ ಸೀರಿಯಲ್ ಇದ್ದ ಇರುವೆನ ಏಮಿ ತೆಗೆದಾಕ್ತಾಳೆ. ಫೈನಲ್ ಆಗಿ ಆಟೋ ಇಳಿದು ಅವನ್ನ ಗುರಾಯಿಸಿ ನೋಡಕ್ ಸ್ಟಾರ್ಟ್ ಮಾಡ್ತಾಳೆ. ನೀನ್ ಮಾತ್ರ ಲುಂಗಿ ಎತ್ತಿ ಎಲ್ಲ ನೋಡಿಸ್ಬೋದು, ಆದ್ರೆ ನಾವು ಮಾತ್ರ ಸ್ವಲ್ಪ ಸೀರೆ ಸರಿ ಮಾಡ್ಕೊಂಡ್ರೆ ನಿಮ್ಮಂತ ದುರ್ಮಾರ್ಗರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀರಾ, ನಿಮಗ್ ಅಕ್ಕ ತಂಗಿಯರು ಇಲ್ವಾ ಅಂತ ಬೈದ್ಬಿಡ್ತಾಳೆ. ಆಗ ಆಟೋ ಡ್ರೈವರ್ ಲುಂಗಿನ ಕೆಳಗಿಳಿಸಿ ಸಾರಿ ಮೇಡಮ್ ಅಂತ ಹೇಳ್ತಾನೆ. ಅಲ್ಲಿಂದ ಅವನಿಗೆ ಹಣ ಕೊಟ್ಟು ಅದೇ ಧೈರ್ಯದಲ್ಲಿ ಇಂಟರ್ವ್ಯೂಗೆ ಹೋಗ್ಬಿಡ್ತಾಳೆ. ಇಲ್ಲಿಗೆ ಎರಡನೇ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಭಿ ಅನ್ನೋ ಹುಡುಗಿ ಕಾಲೇಜಲ್ಲಿ ಒಬ್ಬ ಹುಡುಗನ ಪ್ರೀತಿಸ್ತಿರ್ತಾಳೆ. ಇನ್ನೇನು ಅವನ್ನ ಮದುವೆ ಆಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ತಾನೊಬ್ಬ ಸ್ವಾರ್ಥಿ ಅಂತ ಅರ್ಥ ಮಾಡ್ಕೋತಾಳೆ. ಯಾವಾಗ್ಲೂ ತನ್ನ ಬಾಯ್ ಫ್ರೆಂಡ್ ನಾನ್ ಹೇಳಿದ್ದೆ ಫೈನಲ್, ನನ್ನ ಮಾತು ಮೀರಬಾರ್ದು ಅಂತ ಹೇಳೋದ್ರಿಂದ ಅಭಿ ಯಾವಾಗ್ಲೂ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿರ್ತಾಳೆ. ಅವನಿಗೆ ಒಂದು ಜಾಬ್ ಕೂಡ ಇರಲ್ಲ. ವಿದೇಶದಲ್ಲಿ ಓದ್ ಮುಗಿಸ್ ಬಂದು ಮದುವೆ ಮುಂಚೆನೆ ಟಪಾಟಪ್ ಮಾಡೋಣ ಅಂತ ಅಭಿನ ಫೋರ್ಸ್ ಮಾಡಿ ಒಪ್ಪಿಸ್ಬಿಡ್ತಾನೆ. ಇಬ್ರು ವೆಕೇಶನ್ ಅಂತೇಳಿ ಒಂದು ರೂಮಿಗೆ ಹೋಗಿ ಅಲ್ಲೇ ಟಪಾಟಪ್ ಮಾಡ್ಬಿಡ್ತಾರೆ. ಎಲ್ಲ ಕೆಲಸ ಮುಗಿಸಿದ್ಮೇಲೆ ಅಭಿ ಅವನ್ನ ಮದುವೆನೇ ಆಗ್ಬಾರ್ದು ಅಂತ ಡಿಸೈಡ್ ಆಗ್ಬಿಡ್ತಾಳೆ. ಇದನ್ನ ತನ್ನ ಪೇರೆಂಟ್ಸ್ಗೂ ಕೂಡ ಹೇಳ್ಬಿಡ್ತಾಳೆ. ಆಗ ತನ್ನ ಪೇರೆಂಟ್ಸ್, ನೀನೇ ಅವನ್ನ ಲವ್ ಮಾಡಿದ್ಯಾ, ಈಗ ಎಲ್ರೂ ಒಪ್ಕೊಂಡ್ಮೇಲೆ ಮತ್ತೆ ಯಾಕೆ ಬೇಡ ಅಂತಿದ್ಯಾ ಅಮ್ಮ ಅಂತ ಕೇಳ್ತಾರೆ. ಆಗ ಅಭಿ ಅವನಿಗೆ ಬರೀ 5 ನಿಮಿಷ ಕೂಡ ಟಪಾಟಪ್ ಮಾಡೋ ಕೈಲಾಗಲ್ಲ, ಅವನು ನನ್ನ ಯಾವತ್ತಿಗೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ, ಅಂಥವನ್ನ ಮದುವೆ ಆದ್ರೆ ನನ್ನ ಜೀವನ ಎಲ್ಲ ಬೇಜಾರು ಪಡ್ಬೇಕಾಗತ್ತೆ, ನಾನು ಅವನ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಡ್ತಾಳೆ. ಇಲ್ಲೇ ಅಭಿ ತಗೊಂಡ ಡಿಸಿಷನ್ ಸರಿನಾ ತಪ್ಪ ಅಂತ ಹೇಳ್ದೆ 3ನೇ ಸ್ಟೋರಿ ಶುರುವಾಗುತ್ತೆ. ಈ ಸ್ಟೋರಿಲಿ ಓಲ್ಡ್ ಕಪಲ್ನ ತೋರಿಸ್ತಾರೆ. ಆ ಮುದುಕನ ಹೆಂಡತಿ ಶಾಂತ ತನ್ನ ಗಂಡನನ್ನ ಪ್ರೀತಿಯಿಂದ ನೋಡ್ಕೋತಿರ್ತಾಳೆ. ತನಗೇನಾದ್ರೂ ಬೇಕಾದ್ರೆ ಶಾಂತ ಎಲ್ಲಿದೀಯಾ, ಶಾಂತ ಇದು ಕೊಡುಬಾ ಅದು ಕೊಡುಬಾ ಅಂತ ತನ್ನನ್ನೇ ಕೇಳ್ತಿರ್ತಾನೆ. ಒಂದಿನ ಇಬ್ರು ಫೋನ್ ಶಾಪಲ್ಲಿ ಹೋಗಿ ಹೊಸ ಮೊಬೈಲ್ ತಗೊಂಡು ಅಲೆಕ್ಸಾ ಕೂಡ ತಗೋತಾರೆ. ಈಗಿನಿಂದ ಗಂಡ ಹೆಂಡ್ತಿನ ಬಿಟ್ಟು ಬರೀ ಅಲೆಕ್ಸಾ ಜೊತೆನೆ ಮಾತನಾಡ್ತಿರ್ತಾನೆ. ಇದನ್ನ ನೋಡಿ ಹೆಂಡ್ತಿ ಬೇಜಾರು ಪಡ್ತಾಳೆ. ಪ್ರತಿದಿನ ನನ್ನ ಹತ್ರನೇ ಮಾತನಾಡೋರು ಈ ವಿಚಿತ್ರ ಅಭ್ಯಾಸದಿಂದ ನನ್ನನ್ನ ಕೇರೆ ಮಾಡ್ತಿಲ್ಲ, ಇದೇ ರೀತಿ ಎಲ್ಲಾ ಮನೆಗಳಲ್ಲೂ ಆದ್ರೆ ಬಹಳ ಕಷ್ಟ ಅಂತ ಅನ್ಕೋತಾಳೆ. ಹೀಗೆ ಒಂದಿನ ಬಳಸ್ತಿದ್ದಾಗ ಅಲೆಕ್ಸಾ ಬ್ಯಾಟ್ರಿ ಆಗೋಗ್ಬಿಡುತ್ತೆ. ಇದನ್ನ ಚಾರ್ಜ್ ಕೂಡ ಮಾಡ್ಬೇಕು ಅಂತ ತಿಳ್ಕೊಳ್ದೆ ಮುದುಕ ಅಲೆಕ್ಸಾಗೆ ಅಡಿಕ್ಟ್ ಆಗಿ ಇನ್ನು ತನ್ನ ಪ್ರಾಬ್ಲಮ್ಗಳನ್ನ ಕೇಳೋಕೆ ಯಾರು ಇಲ್ಲದೆ ಇರೋದ್ರಿಂದ ಬಹಳ ಬೇಜಾರಾಗಿ ಫೀಲ್ ಆಗ್ತಾನೆ. ಈಗ ಮುದುಕನಿಗೆ ಅರಿವಾಗುತ್ತೆ,
ನನ್ನ ಹೆಂಡ್ತಿನೇ ಪ್ರತಿ ವಿಷಯ ಕೇಳೋ ನಾನು ಈ ಚಿಕ್ಕ ಮಷಿನ್ ಹತ್ರ ಟೈಮ್ ಕಳೀತಾ ನನ್ನ ಹೆಂಡ್ತಿನೇ ಮರೆತ್ಬಿಟ್ಟಿದೀನಿ. ಐ ಆಮ್ ವೆರಿ ಸಾರಿ ಅಂತ ಶಾಂತನ ಕೇಳ್ತಾನೆ. ಇಲ್ಲಿಗೆ ಆ ಸ್ಟೋರಿನ ಎಂಡ್ ಮಾಡಿ ಕೊನೆ ಸ್ಟೋರಿನ ಸ್ಟಾರ್ಟ್ ಮಾಡ್ತಾರೆ. ಈ ಸ್ಟೋರಿಲಿ ರುಚಿ ಅನ್ನೋ ಹುಡುಗಿ ಯಾವಾಗ್ಲೂ ಒಂಟಿಯಾಗಿರ್ತಾಳೆ. ಯಾರತ್ರನೂ ಫೋನ್ ಮಾತನಾಡ್ತಾ ಜಗಳ ಆಡಿ ಅಪ್ಸೆಟ್ ಆಗಿ ಕೂತಿರ್ತಾಳೆ. ಆಗ್ಲೇ ತನ್ನ ತಮ್ಮ ಬಂದು, ಏನಕ್ಕ ಯಾವಾಗ ಮದುವೆ ಆಗ್ತೀಯಾ, ಎಲ್ಲ ರಿಲೇಟಿವ್ಸ್ ಇದನ್ನೇ ಕೇಳ್ತಿದ್ದಾರೆ. ಆಗ ರುಚಿ, ಮನೆಯಲ್ಲೇ ಇದ್ರೆ ಅದೇ ಟಾರ್ಚರ್ ಕೊಡ್ತೀರಾ ಅಂತ ಸಪರೇಟ್ ಮನೆ ಕೂಡ ಮಾಡಿದೀನಿ. ಇಲ್ಲಿ ಕೂಡ ಶಾಂತಿಯಿಂದ ಇರೋಗ್ ಬಿಡದೆ ಬರೀ ಇದೇ ಟಾರ್ಚರ್ ಕೊಡ್ತೀರಲ್ವಾ, ನನ್ನನ್ನ ಒಂಟಿಯಾಗಿರಾಕ್ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾಳೆ. ಮರುದಿನ ಆಫೀಸಲ್ಲೂ ಅದೇ ವಿಷಯ ಥಿಂಕ್ ಮಾಡ್ತಿದ್ದಾಗ ಸಡನ್ ಆಗಿ ಒಂದು ವಿಷಯ ಜ್ಞಾಪಕ ಮಾಡ್ಕೋತಾಳೆ. ಅದೇ ಅರ್ಜೆನ್ಸಿಲಿ ಸರಿಯಾಗಿ ಮೀಟಿಂಗ್ ಕೂಡ ಮಾಡದೆ ವಾಪಸ್ ಮನೆಗ್ ಬರೋಕ್ ಹೋಗ್ತಾಳೆ. ಆದ್ರೆ ದಾರಿಲಿ ಒಬ್ಬ ಹುಡುಗಿ ಬಂದು ಡ್ಯಾಶ್ ಕೊಟ್ಬಿಡ್ತಾಳೆ. ಅದಿನ್ಯಾರೂ ಅಲ್ಲ, ಅಭಿನೇ. ಕಾರಲ್ಲಿ ಹೋಗ್ತಿರುವಾಗ ಟ್ರಾಫಿಕ್ ಅಂತೇಳಿ ಕಾರ್ನ ಅಲ್ಲೇ ಸೈಡಿಗೆ ಹಾಕಿ ಆಟೋ ಏರ್ತಾಳೆ. ಆ ಆಟೋ ಡ್ರೈವರ್ ಬೇರೆ ಯಾರೂ ಅಲ್ಲ, ಏಮಿನ ಕೆಟ್ಟ ಕಣ್ಣಿಂದ ನೋಡಿದ್ದ ದುರ್ಮಾರ್ಗನೆ. ಈಗ್ಲೂ ಕೂಡ ಈ ಬೇಕುಫಾ ಅದನ್ನೇ ಮಾಡ್ತಿರ್ತಾನೆ. ಇದನ್ನ ರುಚಿ ಗಮನಿಸಿ ಏಮಿ ತರ ಸೈಲೆಂಟ್ ಆಗಿರದೆ, ಏನಯ್ಯ ನಿನಗೆ ಅಕ್ಕ ತಂಗಿಯರಿಲ್ವಾ, ಮುಂದೆ ದಾರಿ ನೋಡಿ ಓಡ್ಸು, ಇಲ್ಲಾಂದ್ರೆ ಹುಷಾರ್ ಅಂತ ಹೇಳ್ಬಿಡ್ತಾಳೆ. ಅದೇ ಟೈಮ್ಗೆ ಆಟೋದಲ್ಲಿ ಡೀಸೆಲ್ ಖಾಲಿ ಆಗ್ಬಿಡುತ್ತೆ. ರುಚಿಗೆ ಇನ್ನೂ ಕೋಪ ಜಾಸ್ತಿ ಆಗಿ ಅಲ್ಲೇ ತನಗೆ ತಿಳಿದಿದ್ದ ಒಂದು ಹೋಟೆಲ್ಗೆ ಹೋಗಿ ಹೋಟೆಲ್ ಓನರ್ ಹತ್ರ ಮಾತನಾಡ್ತಾಳೆ. ಹೇಗೋ ತನ್ನನ್ನು ಒಪ್ಸಿ ಬೈಕ್ ಇಸ್ಕೊಂಡು ಅರ್ಜೆಂಟ್ ಆಗಿ ಮನೆ ಕಡೆ ಬರ್ತಾಳೆ. ಈಗ ದುರ್ಮಾರ್ಗ ಆಟೋ ಡ್ರೈವರ್ಗೆ ತಾನು ಮಾಡಿದ ತಪ್ಪು ಅರಿವಾಗುತ್ತೆ. ಈ ಬಾರಿ ಒಬ್ಬ ಹುಡುಗಿನ ಆಟೋದಲ್ಲಿ ಇರಿಸ್ಕೊಂಡು ರುಚಿ ಬೈದ ಮಾತುಗಳನ್ನ ನೆನೆಸ್ಕೊಂಡು ಮಿರರ್ಗಳನ್ನ ದಾರಿ ಕಡೆನೆ ತಿರುಗಿಸ್ತಾನೆ. ಈ ಕಡೆ ರುಚಿ ಅಷ್ಟು ಅರ್ಜೆಂಟಾಗಿ ಓಡೋಡಿ ಬಂದಿರ್ತಾಳಲ್ವಾ, ಯಾಕಂದ್ರೆ ಮನೇಲಿ ಗ್ಯಾಸ್ ಮೇಲೆ ನೀರಿಟ್ಟು ಆಫ್ ಮಾಡದೆ ಮರೆದು ಬಂದ್ಬಿಟ್ಟಿರ್ತಾಳೆ. ಇದಕ್ಕೋಸ್ಕರನೇ ಆಫೀಸಿಂದ ಇಷ್ಟು ಅರ್ಜೆಂಟ್ ಮಾಡಿ ಬಂದಿರ್ತಾಳೆ. ಮನೆಗ್ ಬಂದು ನೋಡಿದ್ರೆ ಆಗ್ಲೇ ಯಾರೋ ಗ್ಯಾಸ್ ಆಫ್ ಮಾಡ್ಬಿಟ್ಟಿರ್ತಾರೆ. ನಾನಿಲ್ದಾಗ ನನ್ ಮನೆಗೆ ಯಾರಪ್ಪ ಬಂದಿರೋದು ಅಂತ ಥಿಂಕ್ ಮಾಡ್ತಿದ್ದಾಗ ತನ್ನ ರೂಮಿಗೆ ಬಂದಿರೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಫಸ್ಟ್ ಸ್ಟೋರಿಯಲ್ಲಿದ್ದ ಏಮಿನೇ. ನಮ್ಮ ರುಚಿ ಪ್ರೀತಿಸ್ತಿದ್ದು ಬೇರೆ ಯಾರನ್ನೂ ಅಲ್ಲ, ಏಮಿನೇ. ಏಮಿ ಕೂಡ ಪ್ರೀತಿಸ್ತಿದ್ದು ರುಚಿನೇ. ಏಮಿ ಫಸ್ಟ್ ಅಲ್ಲಿ ಫೋನ್ ಮಾತನಾಡ್ತಾ ಇರುವೆ ಸಿಕ್ಕಾಕೊಂಡ್ಬಿಟ್ಟಿರುತ್ತಲ್ವಾ, ಅದು ಬೇರೆ ಯಾರ ಜೊತೆನೂ ಅಲ್ಲ, ರುಚಿ ಜೊತೆನೆ ಮಾತನಾಡ್ತಿರ್ತಾಳೆ. ಏಮಿ ಇಂಟರ್ವ್ಯೂಗೆ ಅಟೆಂಡ್ ಆಗಿ ಆ ಜಾಬ್ ಪಡ್ಕೊಂಡು ಈ ವಿಷಯನ ರುಚಿಗೆ ಹೇಳಕ್ ಬಂದಿರ್ತಾಳೆ. ಇದನ್ನ ಕೇಳಿ ನಾವೆಲ್ಲಿಗೂ ಹೋಗೋ ಅವಸರ ಇಲ್ಲ, ನಾವಿಲ್ಲೇ ಯಾಪಿಯಾಗಿರೋಣ ಅಂತ ರುಚಿ ಹೇಳ್ತಾಳೆ. ಆಗ ಇರುವೆಗಳನ್ನ ತೋರಿಸಿ ಈ ಸಿನಿಮಾದಲ್ಲೊಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಹೆಣ್ಮಕ್ಳು ತಮ್ಮ ಆಸೆಗಳನ್ನ ಹೊರಗಾಕೋಕ್ಕೂ ಆಗದೆ ಬಹಳ ಬೇಜಾರು ಪಡ್ತಿರ್ತಾರೆ. ಈಗಾದ್ರೆ ಇಡೀ ಕುಟುಂಬನೇ ಬೇಜಾರು ಪಡ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿಗೆ ಸಿನಿಮಾ ಮುಗಿಸ್ಬಿಡ್ತಾರೆ. ಗೈಸ್, ನಿಮಗೆ ಈ ಸ್ಟೋರಿ ಏನನ್ನಿಸ್ತು? ಇಬ್ರು ಹುಡುಗಿಯರು ಲವ್ ಮಾಡೋದು ಸರಿನಾ ತಪ್ಪಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.